ಕೊಡ್ತಾ ಇದ್ದು ಎಂಟರ್ಟೈನ್ಮೆಂಟ್ ಹೋಗ್ಬಿಟ್ಟು ಒಳ್ಳೆ ನ್ಯೂಸ್ ಚಾನಲ್ ತರ ಮಾಡಿಟ್ಟಿದ್ದೀರಾ ಈಗ. ಹಾ ಇದಾರೆ. ನಾನು ಏನ್ ಮಾತಾಡ್ಲಿ ಅವ್ರ ಹತ್ರ? ಏನು ಮಾಡಿನೇ ನಾನು ಉಗಿಸ್ಕೊಂಡಿದ್ದು ಆಂಟಿ. ಯಾಕೆ ದೊಡ್ಡವರು ಚಿಕ್ಕವರು ಅನ್ನೋದು ಅವಾಗ ಗೊತ್ತಿರ್ಲಿಲ್ವಾ ನಿಮ್ಗೆ? ಇನ್ನು ನಿನ್ ಗರ್ಲ್ ಫ್ರೆಂಡ್ ಹೇಳ್ಕೊಂಡು ಅಮ್ಮ ಈ ತವರ್ ನಿಂಗ್ ಡ್ರಾಪ್ ಮಾಡ್ಲಾ ಅಂತ ಕೇಳಿ ಪರ್ಮಿಷನ್ ತಗೊಂಡು ಮಾಡ್ಬೇಕಾ ಅವನು? ಅಂತ ನಾವು ಸಹಿಸ್ಕೊಂಡಿರೋದು. ನಮ್ಮನೇಲೂ ನಾವು ಊಟ ತಿಂಡಿ ಬಿಟ್ಟು ಸುಮ್ನೆ ಇರೋ ಬಿಡಲ್ಲ. ನಮ್ಮನೇಲೂ ಅವ್ನ ಕಷ್ಟನೋ ಸುಖನೋ ಎಲ್ಲಾದ್ರಲ್ಲೂ ಪಾಲು. ನನ್ನ ಜಗವು ಇನ್ನು ನೀನೇ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದಚ್ಚು ಫ್ಯಾಮಿಲಿ. ತುಂಬಾ ದಿನ ಆಯ್ತು ಈ ತರ ಹೇಳಿ. ನಾನು ಇಷ್ಟೊಂದು ಖುಷಿಯಾಗಿ ಹೇಳ್ತಿರೋದು ತುಂಬಾ ದಿನ ಆದ್ಮೇಲೆ ಹೇಳ್ತಾ ಇರೋದು ನಾನು. ಏನಕ್ಕೆ ಅಂದ್ರೆ ಈ ವಿಡಿಯೋದಲ್ಲಿ ಒಂದು ನಮ್ಮ ಅಮ್ಮಂಗೆ ಒಂದು ಕ್ಲಾರಿಟಿ ಸಿಗ್ಬೇಕಾಗಿತ್ತು. ನಮ್ಮ ಅಮ್ಮಂಗೆ ಒಂದು ಕ್ಲಾರಿಟಿ ಕೊಡ್ಬೇಕು. ಇವಾಗ ಅವರು ಬರ್ತಾರೆ, ಅವ್ರಿಗೂ ಬರೋದಕ್ಕೆ ಹೇಳಿದೀನಿ. ಸೊ ಅದಕ್ಕೋಸ್ಕರನೇ ವಿಡಿಯೋ ಇಟ್ಬಿಟ್ಟಿದೀನಿ. ಯಾಕಂದ್ರೆ ಎಲ್ಲಾ ವಿಡಿಯೋಸ್ ನೋಡ್ಕೊಂಡ್ ಬರ್ತಾ ಇರೋ ಇದಕ್ ಮುಂಚೆ ಏನಾಗಿದೆ ಏನಾಗ್ತಿತ್ತು ಅಂತ ಹೇಳ್ಬಿಟ್ಟು. ಸೊ ಅವರು ಬಂದು ಮಾತಾಡಿರ್ಲಿಲ್ಲ. ಇವಾಗ ಅವ್ರನ್ನು ಕರೆಸ್ತಾ ಇದ್ದೀನಿ. ನಮ್ಮ ಅಮ್ಮನೂ ಇಲ್ಲೇ ಇದ್ದಾರೆ. ಬಾಮ್ಮ ಇಲ್ಲಿ. ಅಮ್ಮ ವಿಡಿಯೋ ಇಟ್ಟಿದೀನಿ. ನೀನ್ ಹೇಳ್ದಂಗೆನೆ ನಿನಗ್ ಕ್ಲಾರಿಟಿ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೂ ಬರೋದಕ್ಕೆ ಹೇಳಿದೀನಿ. ಬರ್ತಾರೆ. ನೀನ್ ಏನ್ ಕ್ಲಾರಿಟಿ ತಗೊಬೇಕೋ ಏನ್ ಮಾತಾಡ್ಬೇಕೋ ಮಾತಾಡ್ಕೋ. ಮನೆಯಲ್ಲಿ ಯಾವಾಗ್ಲೂ ಗಲಾಟೆ ಮಾಡ್ಕೊಂಡು ಯಾವಾಗ್ಲೂ ಕಿರಿಕಿರಿ ಅದಿದ್ರೆ ಚೆನ್ನಾಗಿರಲ್ಲ ಅದು. ಇವಾಗ ಒಂದು ಫ್ಯಾಮಿಲಿ ಅಂದ್ಮೇಲೆ ಏನಾದ್ರೂ ಒಂದಿರತ್ತೆ, ಕೇಳೋದು ಮಾಡೋದು. ಅದು ಬಿಟ್ಬಿಟ್ಟು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತೀಯ ಮನೆ ಬಿಟ್ಟು ಹೋಗ್ತೀನಿ. ಮನೆ ಬಿಟ್ಟು ಹೋದ್ರೆ ಎಲ್ಲಿಗೆ ಹೋಗ್ತಿದ್ದೆ? ಎಲ್ಲಾದ್ರೂ ಹೋಗ್ತೇನೆ, ಅದ್ ನನ್ನ ಇಷ್ಟ. ನಿನ್ನಿಷ್ಟ ಅಲ್ಲ. ಇವಾಗ ನಾನ್ ಅದನ್ನೆಲ್ಲ ವಿಡಿಯೋ ಲಾಸ್ಟ್ ಟೈಮ್ ಎಲ್ಲ ಹಾಕಿದ್ರಿ. ಇವಾಗ ಅದಕ್ಕೇನೆ ಇವಾಗ ನಾನ್ ನಾರ್ಮಲ್ ಆಗಿ ಇವಾಗ ಒಂದು ಕ್ಲಾರಿಟಿ ಕೊಡೋಣ. ನಾವ್ ಆಕ್ಚುಲಿ ಕೊಡ್ತಾ ಇದ್ದು ಎಂಟರ್ಟೈನ್ಮೆಂಟ್ ಹೋಗ್ಬಿಟ್ಟು ಒಳ್ಳೆ ನ್ಯೂಸ್ ಚಾನಲ್ ತರ ಮಾಡಿಟ್ಟಿದ್ದೀರಾ ಈಗ. ಕೇಳ್ಬೇಕಂತ ಇದೆಯಾ ಕೇಳ್ಕೊ. ಇವಾಗ ನಾನು ವಿಡಿಯೋ ಇಟ್ಟಿದ್ದೀನಲ್ಲ, ಏನ್ ಕೇಳ್ಬೇಕೋ ಕೇಳ್ಕೊ. ಕೇಳ್ಕೊ, ಗೋಡೆಗಳ ಹತ್ರ ಕೇಳ್ಕೊಳ್. ನನ್ನೇ ಕೇಳು, ನಾನೇ ನಿಂತ್ಕೊಂಡಿದ್ದೀನಲ್ವಾ. ಕೇಳಿ ಈಗ ಏನ್ ಕೇಳ್ಬೇಕು? ನನ್ಗ ಫಸ್ಟ್ ಎಷ್ಟ್ ಸಲ ಹೇಳ್ಬೇಕು ನಿನ್ಗೆ? ಏನು ನನ್ಗ ಯಾರು ಅವಳು ಯಾರು ಏನು ಅನ್ನೋದು ಕ್ಲಾರಿಟಿ ಬೇಕು ಅಂತ ಎಷ್ಟ್ ಸಲ ಕೇಳ್ಬೇಕು ನಾನು ನಿನ್ಗೆ? ಅವ್ರು ನನ್ ಗರ್ಲ್ ಫ್ರೆಂಡ್ ಅಮ್ಮ. ಗರ್ಲ್ ಫ್ರೆಂಡ್. ಗರ್ಲ್ ಫ್ರೆಂಡ್ ಅಂದ್ರೆ ಎಲ್ಲಾ ರೀತಿನೂ ಫ್ರೆಂಡ್. ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್. ಈಗ ನಾನೇನ್ ಬೇರೆ ರೀತಿ ಹೇಳ್ತಾ ಇಲ್ಲ, ನಾನು ಹೇಳ್ತಿರೋದು ಗರ್ಲ್ ಫ್ರೆಂಡ್. ಗರ್ಲ್ ಫ್ರೆಂಡ್ ಅದೇ ಬಾಯ್ ಫ್ರೆಂಡ್ಸ್. ಫ್ರೆಂಡ್ಸ್ ಇರ್ತಾರಲ್ವಾ, ಹಂಗೆ ಇದನ್ನು ಅಷ್ಟೇ. ಬೆಸ್ಟ್ ಗರ್ಲ್ ಫ್ರೆಂಡ್ ಅಷ್ಟೇ. ಸರಿ, ಇನ್ನೇನ್ ನೀನ್ ನನ್ನ ಹತ್ರ ಮಾತಾಡ್ಬೇಡ. ನಿನ್ನ ಸಾಕಿರೋವಳು ನಾನು, ಎತ್ತಿರೋವಳು ನಾನು. ನನ್ನ ಕಳ್ಸೋಕ್ ಬರ್ಬೇಡ ನೀನು. ನಿನಗೆ ಏನ್ ಪ್ರಾಬ್ಲಮ್ ಆಯ್ತು? ಅವ್ರು ಬಂದು ಗಲಾಟೆ ಮಾಡಿರೋದು ನಿನ್ ಪ್ರಾಬ್ಲಮ್ ಆಯ್ತಾ? ಗಲಾಟೆ ಮಾಡಿರೋದು ಪ್ರಾಬ್ಲಮ್ ಅಲ್ಲ. ಸಡನ್ಲಿ ಬಂದ್ಬಿಟ್ಟು ಹಂಗೆಲ್ಲ ಓಟಾಗಿ ಮಾತಾಡೋದು ಅದು ನನ್ಗೆ ಇಷ್ಟ ಆಗಿಲ್ಲ. ಅದಕ್ಕೆ ನೀನ್ ಕೋಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಇದೆ? ಕೋಪ ಇನ್ನೇನ್ ಕೋಪ ಮಾಡ್ಕೊಳ್ದೆ ಹಿ ಅನ್ಬೇಕಾ? ಆಯ್ತು, ಫೋನ್ ಮಾಡ್ತೀನಿ, ಇನ್ನೊಂದ್ಸಲಿ ಮಾಡ್ತೀನಿ ಇರು. ಹಲೋ, ಎಲ್ಲಿದ್ದೀರಾ? ಬಂದೆ, ಒಂದ್ 10 ನಿಮಿಷ ಬಂದೆ. ಬನ್ನಿ. ಅದ್ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅದಕ್ಕೇನೆ. ನಮ್ಮ ಅಮ್ಮನೂ ಬಂದಿದ್ದಾರೆ. ಆಂಟಿ ಇದಾರಾ? ಇದಾರೆ. ನಾನು ಏನ್ ಮಾತಾಡ್ಲಿ ಅವ್ರ ಹತ್ರ? ಕ್ಲಾರಿಟಿ ಕೊಟ್ಬಿಡೋಣ ಅವ್ರಿಗೆ. ಯಾಕೆ ಸುಮ್ನೆ ನಾವು ಬೇಜಾರ್ ಮಾಡ್ಸೋದು ಅಂತ ಹೇಳ್ಬಿಟ್ಟು ಅಷ್ಟೇ. ಸರಿ, ಒಂದೊಂದ್ 10 ನಿಮಿಷ ಆಗುತ್ತೆ, ಬರ್ತೀನಿ. ಇಲ್ಲೇ ಇದೀನಿ, 10 ನಿಮಿಷ ಆಗುತ್ತೆ. ಸರಿಮ್ಮ, ಹುಷಾರಾಗಿ ಬಮ್ಮ. ಏನಮ್ಮ ಎಷ್ಟು ನೀಟಾಗಿ ಹೇಳ್ತಾ ಇದೀಯೋ. ಸರಿ, ಹುಷಾರಾಗ್ ಬಾ ಅಂತ ಅಂದ್ಬಿಟ್ಟು. ಹುಷಾರಾಗಿ ಬಾ ಅಂತ ಹೇಳಿ ಹುಷಾರಾಗಿ ಬಾಮ್ಮ ಅಂದಿದ್ದು. ಯಾಕಂದ್ರೆ ಒಂದ್ ಮರ್ಯಾದೆ ಕೊಡ್ಬೇಕು, ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡ್ಬೇಕು. ಇಷ್ಟು ದಿವಸ ನನ್ನ ಹತ್ರ ಯಾಕ ಮರ್ಯಾದೆ ಇಲ್ಲ? ರೆಸ್ಪೆಕ್ಟ್ ಕೊಡ್ತಾನೆ ಇದೀನಿ, ನಿಮ್ಗೆ ಅದ್ ತಗೊಳೋದಕ್ಕಾಗಲ್ಲ. ನಾನೇನ್ ಮಾಡ್ಲಿ? ಹಂಗಾದ್ರೆ ನಾವು ತಗೊಳ್ದೇ ಇರೋ ಅಷ್ಟು ಚೀಪ? ನಾನು ತಗೊಂಡೇ ಇರೋಷ್ಟು ಚೀಪು ಗೀಪು ಅಂತ ನಾನೇನ್ ಮಾತಾಡ್ತಾ ಇಲ್ಲ. ಇವಾಗೇನ್ ನಿನ್ಗೇನ್ ಚೀಪ್ ಆಗಿ ಮಾತಾಡೋದ್ವಾ? ಹುಷಾರಾಗ್ ಬಾಮ್ಮ, ನೀನ್ ಸೌದೋಗ್ತೀಯ. ನೀನೇ ಹೋದೆ ಅಮ್ಮ, ಎಲ್ಲಾದ್ರೂ ಹೋದ್ರೆ ಹುಷಾರಾಗಿ ಹೊಡ್ಬಮ್ಮ ಹೇಳಲ್ವಾ? ಯಾವತ್ತು ಅಷ್ಟು ನೀಟಾಗಿ ನೀನ್ ಹೇಳಿಲ್ಲ. ಇರು ಬಂದ್ರು. ಹಲೋ, ಮಾಡಿ ಮೇಲೆ ಬನ್ನಿ, ಟೆರೆಸ್ ಬನ್ನಿ.
ಬರ್ತಾರಲ್ವಾ, ಕ್ಲಿಯರ್ ಆಗಿ ಮಾತಾಡು, ಕ್ಲಿಯರ್ ಆಗಿ ಮಾತಾಡಿ ಕ್ಲಾರಿಟಿ ತಗೋ. ನಮಸ್ಕಾರ ಅಮ್ಮ. ಏನಿಲ್ಲ, ಅವ್ರಿಗೊಂದೇನೋ ಕ್ಲಾರಿಟಿ ಬೇಕಂತೆ. ಇವಾಗ ಮೊನ್ನೆ ಜಗಳ ಮಾಡ್ಕೊಂಡು ಹೋಗಿದ್ ರೀಸನ್ ಏನು, ಎತ್ತ ಏನು ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ತಾ ಇದ್ರು. ಹೇಳಿದ್ನಲ್ಲ ಈ ತರ ಅಂತ, ಅದಷ್ಟೇ, ಇನ್ನೇನಿಲ್ಲ. ಅದು ಅವರು ಡಿಸೈಡ್ ಮಾಡ್ಬೇಕು, ನಾನೇನ್ ಮಾತಾಡಕ್ ಆಗಲ್ಲ. ನೀನ್ ಕರ್ಸು ಅಂದ್ರೆ ಕರ್ಸಿದೀನಿ, ಮಾತಾಡು, ಅದೇನ್ ಮಾತಾಡ್ಬೇಕು ಮಾತಾಡು. ಹೌದಾ, ಕರ್ಸಿದೀಯಾ? ಈಗೇನ್ ಮಾತಾಡ್ಲಿ? ಅಷ್ಟೇ, ಮೊನ್ನೆ ಹೇಳ್ಬಿಟ್ಟು ಹೋದ್ನಲ್ವಾ, ಅಷ್ಟೇ ಅಂದ್ರೆ ನಾನೇನ್ ಮಾತಾಡ್ಲಿ? ಅವ್ರು ಹೇಳೋದನ್ನ ಫಸ್ಟ್ ಕೇಳಿಸ್ಕೊ. ಸರಿ ಆಯ್ತು, ಹೇಳಮ್ಮ. ಕಷ್ಟಪಟ್ಟಿದ್ದೀನಿ, ಮನೆಯವರೆಲ್ಲ ಹತ್ರ ನಾನು ಉಗ್ಗಿಸ್ಕೊಂಡಿದ್ದೀನಿ, ಅದ್ ಗೊತ್ತಾ? ಇಲ್ಲ, ಏನಕ್ಕಮ್ಮ ಉಗ್ಗಿಸ್ಕೊಂಡೆ? ಬಿಟ್ರಿ, ಅದೇನೋ ವಿಡಿಯೋ ಬಿಟ್ರಿ, ಯಾಕೆ? ಅದು ನಾವ್ ಇಟ್ಟಿದ್ದಲ್ಲ. ಏನು ಕೂಗಿಸ್ಕೊಂಡೆ? ಮಾಡಿನೇ ನಾನು ಉಗ್ಗಿಸ್ಕೊಂಡಿದ್ದು ಆಂಟಿ. ಯಾಕೆ ದೊಡ್ಡವರು ಚಿಕ್ಕವರು ಅನ್ನೋದು ಅವಾಗ ಗೊತ್ತಿರ್ಲಿಲ್ವಾ ನಿಮ್ಗೆ? ಮಾಡಿದ ತಪ್ಪಲ್ವಾ? ಬೇರೆ ಹುಡುಗಿ ಜೊತೆ ಹೋಗೋ ತಪ್ಪಲ್ವಾ? ನಾನು ಹೇಳ್ತಾ ಇಲ್ವಾ, ನಾನು ಹೋಗಿ ತಪ್ಪೇನೆ, ಬಟ್ ಅದು ಇಂಟೆನ್ಷನ್ ಒಂದ್ ಫ್ರೆಂಡ್ ಆಗಿ ಕರ್ಕೊಂಡೋಗಿ ಡ್ರಾಪ್ ಮಾಡೋದು ಮಾಡೋದು ಪ್ರತಿ ಸಲ ನನಗೆ ಹೇಳಲ್ಲ, ಹೆತ್ತು ತಾಯಿಗೆ. ಇನ್ನು ನಿನ್ ಗರ್ಲ್ ಫ್ರೆಂಡ್ ಹೇಳ್ಕೊಂಡು ಅಮ್ಮ ಇಂಥವ್ರು ನಿಂಗ್ ಡ್ರಾಪ್ ಮಾಡ್ಲಾ ಅಂತ ಕೇಳಿ ಪರ್ಮಿಷನ್ ತಗೊಂಡು ಮಾಡ್ಬೇಕಾ ಅವನು? ನಾನು ಆಚೆ ಹೋಗ್ಬೇಕಾದ್ರೆ ಇವ್ರ ಹತ್ರ ಕ್ಲಾರಿಟಿ ಬೇಕು. ಹೋಗಿ ಅಂದ್ರೆ ನನ್ ಫ್ರೆಂಡ್ ಜೊತೆ ಹೋಗ್ಬೇಕು, ಇಲ್ಲ ಅಂದ್ರೆ ಹೋಗಲ್ಲ. ಕೇಳಿ ಹೇಳ್ಬಿಟ್ಟೆ ಹೋಗ್ತಾರೆ. ಮತ್ತೆ ಲಪ್ಪ ನನ್ ಮಗನೇ, ಡಬ್ಬ ನನ್ ಮಗಂತ. ಈ ಹೆಂಗ್ ಹೋದ್ರಿ, ಯಾಕೆ ಹೋದ್ರಿ ಅಂತ ಹೇಳ್ಬಿಟ್ಟು ಫ್ರೆಂಡ್ ಗೊತ್ತಿದೆ, ಅವ್ರ ಗೊತ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲಾರು ನಂಬಾರ. ಹಂಗೆ ನೀನ್ ನನ್ನ ನಂಬು, ನಾನ್ ನಿನ್ನ ಹಂಗಾದ್ರೆ ನಾನು ನಂಬ್ದ. ಅಲ್ಲ, ಹೇಳ್ದೆ ಕೇಳ್ದೆ ಏನು ಮಾಡಲ್ವಲ್ಲ, ಮುಂದಕ್ಕೆ ಹೇಳೇ ಹೇಳ್ತೀನಿ ತಾನೆ ನಾನು. ನಡೆದಿದ್ ನಿಜಾನೇ. ಸೊ ನನ್ ಫ್ರೆಂಡ್ ಜೊತೆ ಓಡಾಡ್ತಿದ್ರು, ಅದಕ್ಕೆ ಯಾಕೆ ಓಡಾಡ್ತೀರಾ, ನಂಗೆ ಹೇಳ್ಬಿಟ್ಟು ನೀವು ಓಡಾಡಿ ಅಂತ ನಾನು ಬೈದೆ ಅವ್ರಿಗೆ. ಓಕೆನಾ? ಅವಾಗ ನಂಗೆ ಕೋಪ ಬಂತು, ಯಾಕಂದ್ರೆ ಕಾಲ್ ಪಿಕ್ ಮಾಡ್ತಿರ್ಲಿಲ್ಲ, ಏನ್ ಹೇಳಿದ್ರು ಏನು. ಅದಕ್ಕೆ ನಾನ್ ಮನೆ ಹತ್ರ ಬಂದು ಮಾತಾಡಿದ್ದು. ಅವತ್ ನೀವು ವಿಡಿಯೋಸ್ ಏನೋ ಮಾಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು ಅಂದ್ರೆ ಅದಕ್ಕೆ ಕ್ಯಾಪ್ಚರ್ ಆಗಿದೆ ಅದು. ಓಕೆನಾ? ಇಲ್ಲ, ಅದು ಏನ್ ಗೊತ್ತಮ್ಮ, ಒಂದು ವಿಡಿಯೋ ಇಂದ 10 ವಿಡಿಯೋ ನೀವು ಮಾಡ್ಬೇಕಾಗಿತ್ತು, ಅದ್ ನಿಮ್ ಮಿಸ್ಟೇಕ್. ನಾನ್ ಯಾವ್ದೋ ಇದ್ರಲ್ಲಿ ಪಿಕ್ ಮಾಡಕ್ ಆಗಿಲ್ಲ, ಯಾಕಂದ್ರೆ ಅವಾಗ ತಾನೇ ಜಗಳ ಆಗಿತ್ತಲ್ವಾ. ಜಗಳ ಆಗಿದೆ ಅಂತ ಇಷ್ಟ. ಅವತ್ತಿಂದ ಒಂದ್ 15-20 ದಿನ ಆಯ್ತು, ಅವತ್ತಿಂದ ಬರೀ ಜಗಳಾನೇ ಆಗ್ತೈತೆ. ಇಷ್ಟಂತ ನಾವು ಸಹಿಸ್ಕೊಂಡಿರೋದು. ನಮ್ಮನೇಲೂ ನಾವು ಊಟ ತಿಂಡಿ ಬಿಟ್ಟು ಸುಮ್ನೆ ಇರೋ ಬಿಡಲ್ಲ, ನಮ್ಮನೇಲೂ. ಈಗನೇ ಹೆಂಗ್ ಸಿಕ್ಕದ ಹೆಂಗೆ ಹೆಂಗೋ ಸಿಕ್ಕಿದೆ ಬಿಡಮ್ಮ. ನೀನು ಮುಚ್ಕೊಂಡಿರೋ, ನಾನ್ ಕೇಳ್ದೆ ಕ್ಲಾರಿಟಿ. ನಮ್ಮಿಬ್ಬರ್ನು ಯಾರೋ ಸಿಕ್ಸಿದಲ್ಲ, ಯೂನಿವರ್ಸಲ್ ಫಿಕ್ಸ್ ಮಾಡಿದ್ದು. ಒಬ್ಬ ಮೇಲಿಂದ ಯು ಇಳ್ದಿತ್ತು, ಯು ಫಿಕ್ಸ್ ಮಾಡಿದ್ದು. ಯು ಅಂದ್ರೆ ಯಾರು ಹೇಳು? ಉಷಾ. ಯು ಫಿಕ್ಸ್ ಅಂತ ಮಾಡಿದ್ದು. ಇವಾಗ ನೀನ್ ನನ್ ಕರ್ಸ್ತ ಭೂಮಿಗೆ ಇಳಿಸ್ತಲ್ಲ, ಹಂಗೆ ಅವರು ಬಂದು ಫಿಕ್ಸ್ ಆಯ್ತು. ನನ್ ಮಗ ಇವಾಗ ಏನು ಅಂದ್ರೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೆ ನನ್ನ ಅಮ್ಮ, ಕ್ಲಾರಿಟಿ ಕೊಡ್ತೀನಿ ಬಾ ಅಂತ ಕರ್ಕೊಂಡ್ ಬಂದವ್ರ ಕಂತ್ರಿ ನನ್ ಮಗ ನೀನು. ಇವಾಗ ಬಂದ್ ನಿಲ್ಲಿಸ್ಕೊಂಡ್ಬಿಟ್ಟಿದ್ದೆ. ಹೂನಮ್ಮ, ಇವಳು ಒಪ್ಕೊಂಡ್ಬಿಡು ಅಷ್ಟೇ, ಏನು ಮಾಡಕ್ಕಾಗಲ್ಲ ಅಷ್ಟೇ. ಮ್ಯಾರೇಜ್ ಆಗೋದೇ ಬೇರೆ, ಲವ್ ಮ್ಯಾರೇಜ್ ಆಗೋದೇ ಬೇರೆ. ಅಲ್ಲಮ್ಮ, ಒಂದ್ ನಿಮಿಷ. ಲವ್ ಮ್ಯಾರೇಜ್ ಅಂದ್ರೆ ಏನಂದ್ರೆ ಮದುವೆಗ್ ಮುಂಚೆ ಅರ್ಥ ಮಾಡ್ಕೊಂಡಿರ್ತೀವಿ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂತೀವಿ. ಈಗ ಜಾತಕ ಗೀತಕ ಎಲ್ಲ ಏನು ನೋಡೋಷ್ಟು ಬೇಡವಾ? ನೋಡ್ರಿ, ಆ ಜಾತಕ ಕೂಡ ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಹಾಗೆ ಆಗ್ತೀವಿ ನಾವು. ನಿನ್ ಪಾಡಿಗೆ ನೀನಿರು, ನನ್ ಪಾಡಿಗೆ ನಾನು ಇರ್ತೀನಿ, ಆಯ್ತಾ? ನಿನ್ ಸಂತೋಷವಾಗಿರ್ಬೇಕು ತಾನೆ, ನಾನು ಅವ್ರ ಜೊತೆ ನಾನು ಸಂತೋಷವಾಗಿರ್ತೀನಿ. ಓಕೆನಾ? ಒಂದ್ ನಿಮಿಷ ಹಂಗಾದ್ರೆ ಅವ್ನ್ ಲೈಫ್ ಲಾಂಗ್ ಅವ್ನ್ ಕೈ ಬಿಡಲ್ಲ. ನಾನು ಬಿಡಲ್ಲ, ನಾನು ಅವ್ರ ಜೊತೆನೆ ಇರ್ತೀನಿ. ಅಕಸ್ಮಾತ್ ಏನೇ ಹೆಚ್ಚು ಕಮ್ಮಿ ಆದ್ರೂನು, ಇಷ್ಟ ಇಲ್ಲ ಅಲ್ವಾ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂನು ಇಷ್ಟ ಇಲ್ಲ ಅಲ್ವಾ? ಒಂದು ನಾನ್ ಕೇಳೋದಕ್ಕೆ ಕ್ಲಾರಿಟಿ ಕೊಡು. ಏನೇ ಹೆಚ್ಚು ಕಮ್ಮಿ ಆದ್ರೂ ಅವ್ನ್ ಕೈ ಬಿಡಲ್ಲ ನೀನು. ಏನ್ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಯಾಕೆ ಬಿಡ್ಲಿ ನಾನು? ನಾಳೆ ದಿವಸ ಅವ್ನ ಕಷ್ಟನೋ ಸುಖನೋ ಎಲ್ಲದ್ರಲ್ಲೂ ಪಾಲು. ನನ್ನ ಜಗವು ಇನ್ನು ನೀನೇ. ನನ್ ತಲೆ ಮೇಲೆ ಬಂಡೆ ಹಾಕ್ಬಿಟ್ಟು ಈಗ ಹಾಡಿಸ್ತಾ ಇದೀಯ ಅಂದ್ರೆ ನನ್ನನ್ನ ಬುಗ್ರಿ ಹಾಡಿಸ್ದಂಗ ಹಾಡಿಸ್ತಾ ಇದೀಯ. ಏನ್ ಮಾಡ್ಲಿ, ನನ್ ಸಾಯ್ಲಿ, ನಿಜವಾಗ್ಲು ತಲೆ ಎತ್ಕೊಂಡು ಓಡಾಡಕ್ ಆಗದೆ ಇರೋ ತರ ಮಾಡಿಟ್ಬಿಟ್ಟೆ ನನ್ನನ್ನ. ಒಪ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ? ಒಪ್ಕೊಳ್ಳಿ. ಈಗ ಬಂದ್ಬಿಟ್ಟು ಎದೆ ಮೇಲೆ ಕುತ್ಕೊಂಡು ಒಪ್ಕೊಳ್ಳಿ ಅಂದ್ರೆ ಏನಮ್ಮ ಅದ ಅರ್ಥ?
ಅಲ್ಲಮ್ಮ ನಮ್ ಫ್ಯಾಮಿಲಿಯಲ್ಲಿ ಸೆಟ್ ಆಗಲ್ಲಮ್ಮ ಈ ಲವ್ ಮ್ಯಾರೇಜ್ಗಳೆಲ್ಲ ನಾವ್ ಅನುಭವಿಸ್ಬಿಟ್ಟಿದೀವಿ ಇದನ್ನೆಲ್ಲಾನು ತಿಳ್ಕೊಂಡು ನಿಮ್ಗೆ ಹೇಳಿದ್ರೆ ನೀವ್ ಹೋಗ್ತಾ ಇಲ್ಲ ಬೇಡಮ್ಮ ನಮ್ಗೆ ಆಗ್ ಬರಲ್ಲಮ್ಮ ಪ್ರಾಬ್ಲಮ್ ಏನಮ್ಮ ಅವನಿಗೂ ಅರ್ಥ ಆಗಲ್ಲ ಅವನು ಹತ್ರ ಪಡ್ತಾನೆ ನಾನು ಎಷ್ಟೇ ಆಗ್ಲಿ ನನ್ನ ಇದ್ರಲ್ಲಿ ನಾನ್ ಮಾಡ್ಬೇಕು ಅಂತ ಇದ್ದಿದ್ದು ಕೊಟ್ಬೋಣ ಹೋಗೋ ಕ್ಲಾರಿಟಿ ಕೊಟ್ಕೊಳ್ರಿ ಇಡೀ ವರ್ಲ್ಡ್ ಎಲ್ಲ ನೋಡ್ಬೇಕು ಕೊಡೋ ನನ್ ಮಗನೇ ಕೊಡು ನೀನು ಹಿಂಗ್ ಆಡ್ತಾರೆ ಕೊಡು ನೀನು ನಾವ್ ಏನ್ ಹೇಳಿದ್ರು ಅರ್ಥ ಮಾಡ್ಕೊಂತ ಇಲ್ಲ ಇನ್ನ ಏನು ಅಂತ ಹೇಳಿ ಅಂತ ನನ್ಗೂ ಗೊತ್ತಾಗ್ತಾ ಇಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ನೋಡು ನಿಂತ್ಕೊಂಡೆ ನಮ್ ಫ್ರೆಂಡ್ ಅಮ್ಮ ಯಾವ ಫ್ರೆಂಡ್ ಫ್ರೆಂಡ್ ಅಮ್ಮ ಫ್ರೆಂಡ್ ಆಂಟಿ ಸಾರಿ ಆಂಟಿ ನಮಸ್ತೆ ಸಾರಿ ನಮ್ ಫ್ರೆಂಡ್ ಅಮ್ಮ ಸಾರಿ ಆಂಟಿ ನಾನ್ ಅದನ್ನೇನಮ್ಮ ಹೇಳ್ತಾ ಇದ್ದಿದ್ದು ನನ್ ಗರ್ಲ್ ಫ್ರೆಂಡ್ ಯಾರು ಇಲ್ಲ ಆಂಟಿ ನಾನು ಒಬ್ಬರೇ ಇರೋದು ಫ್ರೆಂಡ್ ಆಗಿ ನನಗೆ- ಯಾರು ಇಲ್ಲ ಇಲ್ಲಿ ನನ್ಗೆ ಶಕೆ ನೀರ್ ಬೇಕಾ ನಿಮ್ಗೆ ನಂಗೆ ಬಿಪಿ ಜಾಸ್ತಿ ಆಗೋದಂಗ ಐತೆ ಮಾತಾಡಿ ಆಂಟಿ ನನ್ ತಲೆ ಮೇಲೆ ಒಂದ್ ಸ್ವಲ್ಪ ನೀರ್ ಹಾಕೊಳ್ಬೇಕು ತಲೆ ಮೇಲೆ ಆಗಲ್ಲ ಹೇಳಿ ಇವಾಗ ಒಪ್ಕೊಳವೇನಮ್ಮ ಯಾಕಂటే ಚೆನ್ನಾಗಿಲ್ವಾ ನಾನು ನಾನ್ ನಿಜವಾಗ್ಲೂ ನನ್ ಗಾಣೆ ಮಾಡು ಭಾಷೆ ಕೊಡು ಏನು ಯಾರನ್ನು ಲವ್ ಮಾಡಿಲ್ಲ ಅಂತ ಲವ್ ಮಾಡಿದೀನಿ ಯಾರನ್ನ ಹಾ? ಯಾರನ್ನ ಫ್ರೆಂಡೇ ಆಂಟಿ ಫ್ರೆಂಡ್ ರಿಯಲಿ ನಿಜವಾಗ್ಲು ಫ್ರೆಂಡ್ ಪ್ರಾಮಿಸ್ ಫ್ರೆಂಡ್ ರಿಯಲಿ ಅವ್ರಿಗೆ ಕೊಡ್ತಾವಳೆ ನೀನ್ ಯಾಕೋ ಇಲ್ಲ ನಾನ್ ಕೊಡಲ್ಲ ನಾನ್ ಲವ್ ಮಾಡಿದೀನಿ ಯಾರು ಲವ್ ಮಾಡಿದ್ಯಾ ಹೇಳು ಈಗ ಹೇಳ್ಬಿಡು ಈಗ ಹೇಳಿ ನೋಡೋಣ ಇಷ್ಟು ಹೇಳಿ, ಬಂದ್ಮೇಲೆ ಯಾರ್ದು ಯಾರು girlfriend ಗರ್ಲ್ ಅಂತ ಫ್ರೆಂಡ್ ಹೇಳು ಗರ್ಲ್ ಫ್ರೆಂಡ್ ಅವರು ಫ್ರೆಂಡ್ ಬಾಯ್ ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ಸ್ ಎಲ್ಲ ಒಂದೇ ಒಂದೇ ಹೌದು ಅದು ಡೀಪ್ ಆಗಿ ಹೋದ್ರೆ ಗರ್ಲ್ ಫ್ರೆಂಡ್ ಲವ್ ಗರ್ಲ್ ಫ್ರೆಂಡ್ ಅಂತಾರೆ ಲವ್ ಗರ್ಲ್ ಫ್ರೆಂಡ್ ಅದು ಬೇರೆ ಇದು ಬೇರೆ ಗರ್ಲ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಜಸ್ಟ್ ಪ್ಲಾನ್ ಮಾಡ್ಕೊಂಡಿದ್ದು ಬಟ್ ನಾನು ಆರ್ಟಿಸ್ಟ್ ಗೈಸ್ ಫ್ರೆಶರ್ಸ್ ಇವ್ರ ಬಗ್ಗೆ ನಾನು ಕ್ಲಾರಿಟಿ ಬೇಜಾರ್ ಕೊಡ್ತೀನಿ ಮಾಡ್ಕೊಬೇಡಿ, ಇವ್ರನ್ನ ನೀವೇ ರಿವೀಲ್ ಮಾಡ್ತಾ ಇದ್ದೀನಿ ಇವ್ರು ಬಂದ್ಬಿಟ್ಟು ಬನ್ನಿ ಖುಷಿ ಅವ್ರೆ ಇವರು ಒಂದೊಳ್ಳೆ ಗುಡ್ ಫ್ರೆಂಡ್ ನನ್ಗೆ ಮೀರಿದ ಬಂಧವಿದು ಆಲ್ರೆಡಿ ಎಲ್ಲ ನೋಡಿರ್ತೀರಾ ನೋಡಿರ್ತೀರಾ ನೀವು ನಂಗ್ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಮ ಮಮ್ಮಿಗೂ ಗೊತ್ತು ಆಂಟಿ ನಂಗೆ ಜಾಸ್ತಿ ತುಂಬಾ ದಿನ ನೋಡಿಲ್ಲ ಸೊ ಇದು ವಿಡಿಯೋ ಬಂದು ಲೇಟ್ ಆಗತ್ತೆ ಅಪ್ಲೋಡ್ ಆಗಿದೆ ಇಲ್ಲ ಅದ ಬಿಡಿ ತೊಂದ್ರೆ ಇಲ್ಲ ಹ್ಮ್. ಇವಾಗ ಇವ್ರು ಬಂದ್ಬಿಟ್ಟು ಇವ್ರು ಯಾರು ಏನು ಎತ್ತ ಅಂದ್ರೆ ನನ್ ಗರ್ಲ್ ಫ್ರೆಂಡು ಫ್ರೆಂಡ್ ಅಷ್ಟೇ ಇವಾಗ ಅವ್ನ್ಗೆ ಹುಡುಗಿ ಏನ್ ಗೊತ್ತಾ ವಿಡಿಯೋಸ್ ಮಾಡ್ದಾಗ್ಲೆಲ್ಲ ನನ್ನ ಹತ್ರ ಒದೆ ತಿಂದು ಚೆನ್ನಾಗ್ ಅಭ್ಯಾಸ ಆಗಿದೆ ಅದಕ್ಕೋಸ್ಕರ ದೊಣ್ಣೆ ಕೈಗ್ ಬರೋ ತನಕ ನನ್ ಮಗ ಬಾಯ್ ಬಿಟ್ಟಿಲ್ಲ ಗಾಯ್ಸ್ ನಿಜ ಹೇಳ್ತೀನಿ ಒದೇ ಜೋರಾಗೆ ಬೀಳ್ತಿದ್ದೆ ಅದಕ್ಕೋಸ್ಕರ ಫಸ್ಟ್ ನಾನು ಮಾಡಿದೆ ಟೈಮ್ ಹೊಡ್ಬಿಟ್ಟು ಸುಮಾರು ಟೈಮ್ ಹೊಡಿತೀನಿ ನೋಡಿ Instagram ಅಲ್ಲಿ ಹೋಗಿ ನೋಡಿ ಇನ್ನೊಂದೇನಂದ್ರೆ ಇವ್ರು ಬಂದ್ಬಿಟ್ಟು ಆರ್ಟಿಸ್ಟ್ ಮೂವಿಯಲ್ಲಿ ಸೀರಿಯಲ್ ಅಲ್ಲಿ ಎಲ್ಲಾದ್ರಲ್ಲೂ ಮಾಡ್ತಾರೆ ನಾನೇ ಕೇಳ್ಕೊಂಡಿದೀನಿ ಮೇಡಮ್ ಅವರೇ ನಮ್ ಜೊತೆ ವಿಡಿಯೋಸ್ ಮಾಡಕ್ಕೆ ನಿಮ್ಗೆ ಓಕೆನಾ ಮಾಡ್ತಿದೀವ ನಾವ್ ವಿಡಿಯೋಸ್ ಇನ್ಮೇಲೆ ರೆಗ್ಯುಲರ್ ಆಗಿ ದಚ್ಚು ಖುಷಿ ಅವರು ಇಬ್ರು ಸೇರಿ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಕೊಡ್ತೀವಿ ನಮ್ಮ ಅಮ್ಮಂಗೆ ಇವತ್ತು ಬೇಜಾರಾಯ್ತಾ ಪ್ರ್ಯಾಂಕ್ ಮಾಡಿದ್ರು ಅಮ್ಮ ಸಡನ್ಲಿ ಬಂದ್ಬಿಟ್ಟಿದೆ ಅವತ್ ನೋಡಿದ್ರೆ ಹಂಗ್ ಗಲಾಟೆ ಮಾಡ್ದೆ ಇವನು ಇಲ್ಲ ಅದು ಆಕ್ಚುಲಿ ಇಲ್ಲ ನನ್ನಂಗೆ ಇದೆಯಾ ಒಪ್ಕೊಂಡಿದ್ಯಾ ಆಂಟಿ ಇನ್ಮೇಲೆ ವಿಡಿಯೋಸ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀನಿ ಸೊ ಫ್ರೀ ಟೈಮ್ ಅಲ್ಲೆಲ್ಲ ಎಲ್ರು ಸೇರಿ ಅವತ್ತು ವಿಡಿಯೋ ಬಂದಿದ್ದು ರೀಸನ್ ಏನು ಅಂದ್ರೆ ಅವತ್ತು ಆಕ್ಚುಲಿ ಮೀಟ್ ಮಾಡಕ್ಕೆ ಅಂತಾನೆ ಬಂದಿದ್ದು ಆದ್ಮೇಲೆ ರಿವೀಲ್ ಮಾಡ್ತಾ ಇದ್ದೀನಿ ನನ್ನ ಬೆಸ್ಟ್ ಅಂದ್ರೆ ಬೆಸ್ಟ್ ಫ್ರೆಂಡ್ ಆಗಿರೋದು ಒಳ್ಳೆ ವಿಡಿಯೋಸ್ ಮಾಡೋಣ ಇನ್ನೊಂದೇನ್ ಗೊತ್ತಾ ಅವತ್ ಬಂದು ಪೂಜೆ ಎಲ್ಲ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ವಿಡಿಯೋಸ್ ಮಾಡ್ದಾಗ ಪರವಾಗಿಲ್ಲ ನನ್ನಂಗೆ ಐತೆ ಹುಡುಗಿ ಅನ್ಕೊಂಡೆ ಇವಾಗ ನೋಡಿದ್ರೆ ಇಂಗ್ಲಿಷ್ ಹುಡುಗಿ
ಗಾಯ್ಸ್ ನಿಜ ಹೇಳ್ತೀನಿ ತುಂಬಾ ಸ್ಮೂತ್ ಅಲ್ಲ ಈ ನನ್ ಮಗನ್ ನಿನ್ನೆಲ್ಲಿ ಹುಡುಕ್ಲಿ ಸ್ವಾಮಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಮೆಂಟ್ ಮಾಡಿ. ಇಲ್ಲ ಯಾರು ಬೇಡ ದಯವಿಟ್ಟು ನಾನು ಯಾರು ಅಲ್ಲ ನೀವಾಗ್ಲೂ ಅಷ್ಟೇ ಎಲ್ರು ಬ್ರೋ ಬ್ರೋ ಅಂದ್ರೆ ನನ್ ಮಗನ್ ಹೆಂಡತಿ ಆಗೋರು ಯಾರು 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 ಕಳ್ಸಿ ಗಾಯ್ಸ್. ಎಲ್ಲರೂ ನಾನು ಕಮೆಂಟ್ ಮಾಡಿದ್ರೆ ಎಲ್ಲರೂ ಬ್ರೋ 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 ಅಂದ್ರೆ ಹುಡುಗಿರಲ್ಲ ಬ್ರೋ ಹುಡ್ಗೀರು. ಪ್ಲೀಸ್ ಹೆಂಗಿರ್ಬೇಕು ನೋಡೋದಕ್ ಅಂದ ಇಲ್ವಾ ಅದೆಲ್ಲ ಏನೋ ಬೇಡ ಗೈಸ್, ನಿಮ್ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಹಿಂಗೆ ಸದಾಕಾಲ ಇರ್ಲಿ. ನಮ್ಮ ಮನೇಲಿ 4 ಜನ ಅಲ್ಲ, ಇನ್ಮೇಲೆ ನಮ್ಮ ಮನೇಲಿ 5 ಜನ ಆಗಿದ್ದೀವಿ. 5 ಜನ ಪ್ಲಸ್ ನಮ್ಮನ್ನ ನೀವು ಪ್ರೀತಿಸ್ತಾ ಇರೋ ಜನಗಳು ಎಷ್ಟು ಜನ ಇದ್ದೀರಾ ಅವರೆಲ್ಲ ನಮ್ಮ ಮನ್ಸಲ್ಲಿ ಇದ್ದೀರಾ. ಖುಷಿಯವರಾಗ್ಲಿ ನಮ್ಮ ಮನೆಯವರಾಗ್ಲಿ ಎಲ್ಲಾರು ಸೇರಿ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಕೊಡ್ತೀವಿ, ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇದ್ ಮಾಡ್ತೀವಿ. ನೀವೇನಾದ್ರು ಹೇಳೋದಿದ್ಯಾ ನಮ್ ಚಾನಲ್ಗೆ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೆ ಚಾನಲ್. ಸೊ ನೋಡ ಈಗ ಅವಾಗ್ಲೇ ಎಷ್ಟು ಹುಡುಗಿ ಎಷ್ಟ್ ರೋಪ್ ಹಾಕಿದ್ಲು, ಈಗ ಏನಾದ್ರು ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಳೆಸಿ. ನಾನೇ ಫಸ್ಟ್ ಟೈಮ್ ನೋಡಿದ್ದು ಇವ್ರು ಇಷ್ಟು ಕೂಗಾಡಿರೋದು. ಫಸ್ಟ್ ಟೈಮ್ ನಾನು ನೋಡಿದ್ದು ಯಾರನ್ನ ಗಲಾಟೆ ಮಾಡ್ತಾ ಇದ್ರು ಅಲ್ಲಿಂದ ಫಸ್ಟ್ ಬಂದಾಗ ಭಯ ಪಟ್ಕೊಂಡ್ಬಿಟ್ಟಿದೆ. ಅಯ್ಯೋ ಏನ್ ಮಾತಾಡ್ಲಿ ಫುಲ್ ಯಾಕಂದ್ರೆ ಜಗಳ ಅಲ್ವಾ, ಫುಲ್ ಜಗಳ ಮಾಡ್ಬೇಕು. ಸೊ ಇವಾಗ ಓಕೆ ಇನ್ನೊಂದು ಈಗ ಹೇಳ್ತೀನಿ, ಅತ್ತೆ ಟಾರ್ಚರ್ ಹೆಂಗಿರುತ್ತೆ ಅಂದ್ರೆ ಫ್ರೆಂಡ್ಸ್, ಇವಾಗ ಮುಂಚೆ ನಾನೊಂದ್ ಜಾತಕ ಅಂತ ಹೇಳಿದ್ನಲ್ವಾ, ಆ ಜಾತಕ ಹೊಂದಾಣಿಕೆ ಆಗ್ಬೇಕು ಅಂತ ಯಾರ ಗಂಡ್ ಮಕ್ಳಿಗೆ ಮದ್ವೆ ಮಾಡ್ಬೇಕು ಅಂತ ಇದ್ದೀರೋ ಅಮ್ಮಂದಿರ್ಗ ಒಂದ್ ಮಾತು ಹೇಳ್ತೀನಿ ಕೇಳಿ. ಫಸ್ಟ್ ನಿಮ್ಮ ಜಾತಕ ಹುಡುಗಿ ಜಾತಕ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಹುಡುಗನ್ ಜಾತಕ ಚೆಕ್ ಮಾಡಿ. ಸೊ ಆಂಟಿ ನಾನು ಹುಡ್ಗಿ ಬೇಡ ಫ್ರೆಂಡ್ ಆಗಿದ್ರಿ ಒಪ್ಕೋತೀರಾ ಅಲ್ವಾ? ಗರ್ಲ್ ಫ್ರೆಂಡ್ ಆಗಿ ಬೇಡ ಅಲ್ವಾ ನಿಮ್ಗೆ? ಎಲ್ಲದಕ್ಕೂ ಓಕೆ ಅಂತೆ. ಗರ್ಲ್ ಫ್ರೆಂಡ್ ಅದು ಕನ್ನಡದಲ್ಲಿ ಸ್ನೇಹಿತೆ, ಇಂಗ್ಲಿಷ್ ಅಲ್ಲಿ ಗರ್ಲ್ ಫ್ರೆಂಡ್. ಸ್ನೇಹಿತೆ ಓಕೆ ಅಲ್ವಾ ನಿಮ್ಗೆ? ಓಕೆ, ಡಬಲ್ ಓಕೆ. ಇದೆಂತ ಹೇಳ್ತೆ? ಸೊಸೆ ಬೇಡ, ಸ್ಟ್ರೀಮ್ ಓಕೆ, ಸ್ಟ್ರೀಮ್ ಓಕೆ. ಸೊಸೆ ಬೇಡ ಅಲ್ವಾ? ಸೊಸೆಗ್ನ ಆಮೇಲೆ ಯೋಚನೆ ಮಾಡಿ, ಆಮೇಲೆ ಏನು ಅಂತ ಹೇಳ್ಬಿಟ್ಟು ನಮಗ್ ಗೊತ್ತಿಲ್ಲ. ಇವತ್ತು ಪ್ರೆಸೆಂಟ್ ಏನಿದೀವೋ ನಾವು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕು, ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮುಂದೆ ನುಗ್ತಾ ಇದೀವಿ. ಚೆನ್ನಾಗಾಗ್ಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ. ಇನ್ಮೇಲೆ ಒಳ್ಳೊಳ್ಳೆ ವಿಡಿಯೋಸ್ ಬರುತ್ತೆ, ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ. ಇನ್ಮೇಲೆ ಎಲ್ಲಾರನ್ನು ಭವಿತಾನ ಕೇಳ್ತಾ ಇದ್ರಿ, ತುಂಬಾ ಜನ ಕೇಳಿದೀರಾ ಭವಿತಾ ಅಕ್ಕ ಇಲ್ಲಿ ಅಂದ್ರೆ. ಭವಿತಾ ಅಕ್ಕ ಸ್ವಲ್ಪ ಯಾವ್ದೋ ಒಂದು ಕೆಲ್ಸದ ಮೇಲೆ ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದಾರೆ. ಬಂದ್ಮೇಲೆ ನಾನು ರಿವೀಲ್ ಮಾಡ್ತೀನಿ, ಅವ್ರನ್ನೂ ತೋರಿಸ್ತೀನಿ. ತುಂಬಾ ಜನ ಕೇಳಿದ್ರಿ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಫ್ಯಾಮಿಲಿನ ಹಿಂಗೆ ಪ್ರೀತಿಸ್ತಾ ಇರಿ. ಇಷ್ಟು ದಿನ ನಮ್ಮ 4 ಜನ ಪ್ರೀತಿಸ್ತಾ ಇದ್ರಿ, ಅದ್ರ ಜೊತೆ ಇವಾಗ ಇವ್ರನ್ನೂ ಆಡ್ ಮಾಡ್ಕೊಳ್ಳಿ, ಸೊಸೆನ ಇವ್ರನ್ನೂ ಆಡ್ ಮಾಡ್ಕೊಳ್ಳಿ. ನಮ್ಮನ್ನ ಎಷ್ಟು ಖುಷಿಯಾಗಿ ನೀವು ಸ್ನೇಹಿತೆ ಮುಂದೆ ತಗೊಂಡೋಗಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲ ರೀಲ್ ಸೊಸೆ ಅಷ್ಟೇ, ರೀಲ್ ಸೊಸೆ. ಇವಾಗ ಲಾಸ್ಟ್ ಅಲ್ಲಿ ಒಂದು ಎಂಡ್ ಪೋರ್ಷನ್ ಕೊಡಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡ್ಬಿಡಿ ಬೇಗ ಬೇಗ ಪ್ಲೀಸ್. ಲವ್ ಯು ಗೈಸ್. ಲವ್ ಯು, ಬಾಯ್ ಬಾಯ್.